ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೊಡೆದಿರುವ ಹಿಮ್ಮಡಿಗಳನ್ನು ರಾತ್ರಿಯಲ್ಲಿ ನೀಟಾಗಿ ಮಾಡ್ಕೋಬೋದು. ನೋಡಿ, ಕಾಲು ಎಷ್ಟು ಹೊಡೆದಿದ್ದಾವೆ. ನಾನು ಇದನ್ನು ಲೈವ್ ಆಗಿ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಈ ಒಂದು ಕ್ರೀಮ್ನ ನೀವೇನಾದರೂ ಹಚ್ಚಿದರೆ, ಮನೆ ಮದ್ದನ್ನು ನೀವು ಒಂದು ಸತಿ ಟ್ರೈ ಮಾಡಿದರೆ ಸಾಕು, ನಿಮಗೆ ತಿಂಗಳ ಅನ್ನೋದ್ರೊಳಗಡೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಕಾಲು ನೋಡಿ ಎಷ್ಟು ಹೊಡೆದಿದೆ, ರಕ್ತ ಕೂಡ ಬರ್ತಾಯಿದೆ. ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ಮತ್ತು ನನ್ನ ಹಳೆ ವಿಡಿಯೋಗಳನ್ನು ಕೂಡ ನೀವು ನೋಡ್ಕೋಬೋದು. ಎಷ್ಟೇ ಕಾಲು ಹೊಡೆದಿದ್ರು ಕೂಡ ಒಂದೊಂದು ರೆಮಿಡಿಗಳಿರ್ತವೆ, ಅದನ್ನು ನೀವು ಮನೆಯಲ್ಲೇ ಟ್ರೈ ಮಾಡೋದ್ರಿಂದ ನಿಮಗೆ ಸುಲಭವಾಗಿ ಹಿಮ್ಮಡಿಗಳೇನಿದ್ದಾವೆ ನೀಟಾಗಿ ಜೋಡ್ಕೊತವೆ. ಫಸ್ಟು ನಾನಿಲ್ಲಿ ಟೊಮೊಟೊನ ತೊಗೊಂಡಿದ್ದೀನಿ. ಟೊಮೊಟೊನ ನೀಟಾಗಿ ನಾನಿಲ್ಲಿ ಸಣ್ಣದಾಗಿ ತುರಿದಿಟ್ಕೊತಾ ಇದ್ದೀನಿ. ನೀವು ಬೇಕಾದರೆ ಗ್ರೇಟರ್ ಸಹಾಯದಿಂದ ಆದರೂ ಮಾಡ್ಕೋಬೋದು, ಇಲ್ಲನೂ ಆಗಿದ್ರೆ ಮಿಕ್ಸಿಗಾದರೂ ಹಾಕ್ಕೋಬೋದು. ಹೆಚ್ಚಾಗಿ ಇದನ್ನು ಗ್ರೇಟರ್ ಸಹಾಯದಿಂದ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ಇದರಲ್ಲಿ ಏನು ಜಾಸ್ತಿ ನೀರಿನ ಅಂಶ ಅಷ್ಟೇ ಇರುತ್ತೆ, ಅದು ಬಿಟ್ಟರೆ ಬೇರೆ ಏನಿರೋದಿಲ್ಲ. ಸೊ ಗಟ್ಟಿ ಅನ್ನೋದೇನು ಇರೋದಿಲ್ಲ, ಹಾಗಾಗಿ ಸ್ಮೂತ್ನೆಸ್ಸಿಗೋಸ್ಕರನೇ ಎಲ್ಲ ಇದನ್ನು ಯೂಸ್ ಮಾಡೋದು. ಸೊ ಟೊಮೊಟೊನ ಏನಿದೆ ನಾನು ಇಲ್ಲಿ ನೀಟಾಗಿ ತುರಿದಿಟ್ಕೊತಾ ಇದ್ದೀನಿ. ಫಸ್ಟ್ ರೀಸನ್ ಏನಪ್ಪ ಅಂದರೆ, ಕಾಲು ಹೊಡೆಯೋದಕ್ಕೆ ನಮ್ಮ ಬಾಡಿಯಲ್ಲಿ ಹೆಚ್ಚಾಗಿ ನೀರಿನ ಅಂಶ ಕಮ್ಮಿ ಇರೋದ್ರಿಂದ. ಹಾಗೆ ಬಾಡಿಯಲ್ಲಿ ತುಂಬ ಹೀಟ್ ಇದ್ದರೆ ಏನಾಗುತ್ತೆ ಅಂತಂದರೆ, ಹೀಟ್ ಏನಿದೆ ನಮ್ಮ ಪಾದಗಳಿಂದ ಕಾಲಲ್ಲಿ ಹಿಮ್ಮಡಿಗಳಲ್ಲಿ ಹೋಗಿ ಹೊಡೆದು ಹೊರಗಡೆ ಬರುತ್ತೆ ಹೀಟ್ ಅಂತ ಹೇಳ್ತಾರೆ. ಹಾಗಾಗಿ ಉಷ್ಣತೆ ಜಾಸ್ತಿ ಇದ್ದರೆ, ಉಷ್ಣಾಂಶ ಜಾಸ್ತಿ ಇದ್ದರೆ ಈ ರೀತಿ ಆಗೋದು. ಅದರಲ್ಲಿ ಕೂಡ ಹೆಚ್ಚಾಗಿ ಮೊದಲೇ ಹೇಳಿರೋ ಹಾಗೆ ಹಿಮ್ಮಡಿಗಳು ಹೊಡೆದ್ರೆ ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ. ಹೊಡೆದ ಮೇಲೆ ಬಂದಿರುವಂಥ ರಕ್ತಗಳಾಗಿರ್ಬೋದು, ಅಥವಾ ಫುಲ್ಲು ಕ್ರ್ಯಾಕ್ ಆಗೋದ್ರಿಂದ ಹಾಸಿಗೆಗಳಾಗಿರ್ಬೋದು, ಬಟ್ಟೆಗಳಾಗಿರ್ಬೋದು ಎಲ್ಲವೂ ಕೂಡ ಸಿಕ್ಕಾಕೊಂಡಾಗ ತೆಗೆಯೋಕ್ಕಾಗೋದಿಲ್ಲ. ಆ ನೋವೇನಿದೆಯಲ್ಲ ಅದು ಹೆಚ್ಚಾಗುತ್ತೆ. ಹಾಗಾಗಿ ಈ ರೆಮಿಡಿಗಳನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡೋದ್ರಿಂದ ನಿಮಗೆ ರಿಸಲ್ಟ್ ಮಾತ್ರ ಚೆನ್ನಾಗಿ ಸಿಗುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ. ಫಸ್ಟು ನಾನಿಲ್ಲಿ ಟೊಮೊಟೊನ ತೊಗೊಂಡಿದ್ದೀನಿ. ಟೊಮೊಟೊನ ತುರಿದಿಟ್ಕೊಂಡ್ಮೇಲೆ ಇದಕ್ಕೆ ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಮತ್ತು ಟೊಮೊಟೊ ಏನಿದೆ ಅಂದರೆ, ನಾವು ಫೇಶಿಯಲ್ ಮಾಡಬೇಕಾದ್ರೆ ನಮ್ಮ ಫೇಸ್ನ ಯಾವ ರೀತಿ ಗ್ಲೋ ಮಾಡುತ್ತೆ, ಅದೇ ರೀತಿ ಇದು ಕೂಡ ಅಷ್ಟೇ. ಗ್ಲೋ ಮಾಡೋದಕ್ಕೋಸ್ಕರ ನಮ್ಮ ಕಾಲುಗಳೇನಿದೆ ಅಲ್ಲಿ ನಮಗೆ ಹೈಡ್ರೇಷನ್ ಇಡೋಕ್ಕೋಸ್ಕರ ಈ ರೆಮಿಡಿನ ಟ್ರೈ ಮಾಡ್ಕೊತಾ ಇದ್ದೀನಿ. ಫಸ್ಟ್ ನೋಡಿ, ನೆಕ್ಸ್ಟು ನಾನು ಇಲ್ಲಿ ಅರಿಶಿನ ಕೂಡ ಹಾಕ್ಕೊತಾ ಇದ್ದೀನಿ. ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಈ ಒಂದು ರೆಮಿಡಿ ಏನಿದೆ ನಮ್ಮ ಒಂದು ಪಾದಕ್ಕೆ ಹಿಮ್ಮಡಿಗೇನಿದೆ, ಫಸ್ಟು ಇದನ್ನು ಇನ್ಸ್ಟೆಂಟಾಗಿ ನಾವು ಇದನ್ನು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಇದನ್ನು ನಮಗೆ ರಿಲೀಫಿಗೋಸ್ಕರ ಫಸ್ಟು ನಾವು ಮಾಡ್ಕೋಬೇಕಾಗುತ್ತೆ. ರಿಲೀಫಿಗೋಸ್ಕರ ಮಾಡ್ಕೊತಾ ಇರುವಂಥ ಈ ರೆಮಿಡಿ ಏನಿದೆ, ಇದನ್ನು ನೀವು ಕ್ರಮೇಣವಾಗಿ ಯೂಸ್ ಮಾಡೋದ್ರಿಂದ ಕ್ರಮೇಣವಾಗಿ ಕಮ್ಮಿ ಆಗುತ್ತೆ. ಇಲ್ಲ ಒಂದೇ ಟೈಮ್ ಮಾಡಿದ ತಕ್ಷಣವೇ ಹೋಗೋದಿಲ್ಲ. ಬಟ್ ಪೇನ್ ಏನಿದೆ, ರಕ್ತ ಬಂದಿರೋ ಜಾಗ ಆಗಿರ್ಬೋದು, ಹಿಮ್ಮಡಿಯಲ್ಲಿ ಏನಾದರೂ ನೋವು ಆಗ್ತಾ ಇದ್ದರೆ ಆ ನೋವು ಏನಿದೆ ರಿಲೀಫ್ ಆಗುತ್ತೆ. ಅರಿಶಿನ ತೊಗೊಂಡಿದ್ದೀನಿ. ಅರಿಶಿನ ಅಂತೂ ಎಲ್ಲರಿಗೂ ಗೊತ್ತಿರೋ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ. ಸೆಪ್ಟಿಕ್ ಆಗಿರೋದು, ರಕ್ತ ಬಂದಿರೋದು ಏನಾದರೂ ಇತ್ತು ಅಂತಂದರೆ ಆ ಜಾಗದಿಂದ ಅದನ್ನು ನಿವಾರಿಸೋಕ್ಕೋಸ್ಕರ, ರೋಗ ನಿರೋಧಕ ಶಕ್ತಿ ಅನ್ನೋತೀವಲ್ಲ ಆ ರೀತಿ ಅದನ್ನು ಕಮ್ಮಿ ಮಾಡುತ್ತೆ ಆ ಜಾಗದಿಂದ. ಹಾಗಾಗಿ ಆ ಒಂದು ಅರಿಶಿನ ಏನಿದೆ ಕಂಪಲ್ಸರಿ ಅಪ್ಲೈ ಮಾಡ್ಕೊಳೋದನ್ನು ಮರಿಬೇಡಿ. ನೆಕ್ಸ್ಟ್ ನೋಡಿ, ಈಗ ನಾನು ಆ ರೆಮಿಡಿ ಏನಿದೆ ರೆಡಿ ಮಾಡಿದ್ದನ್ನು ಸೈಡಿಗೆ ಇಟ್ಕೊತಾ ಇದ್ದೀನಿ. ಇನ್ನೊಂದು ಬಟ್ಲದಲ್ಲಿ ನಾನಿಲ್ಲಿ ಮೇನ್ ಒಂದು ಇಂಗ್ರೀಡಿಯೆಂಟ್ ಏನಂದರೆ, ನಮ್ಮ ಸ್ಕಿನ್ ಏನಿದೆ ಸಾಫ್ಟ್ನೆಸ್ ಬೇಕು. ಸೊ ಫಸ್ಟಿಗೆ ನಾವೇನಿದೆ ನಮ್ಮ ಬಾಡಿನ ನಾವು ಸಾಫ್ಟ್ನೆಸ್ ಮಾಡ್ಕೋಬೇಕು, ಸ್ಕಿನ್ನನ್ನು ಸ್ಮೂತ್ ಮಾಡ್ಕೋಬೇಕು. ಹಾಗಾಗಿ ಈ ಒಂದೇ ಒಂದು ರೆಮಿಡಿನ ಟ್ರೈ ಮಾಡಿ ನೋಡಿ. ಏನಪ್ಪ ಅಂತಂದರೆ, ಇದರಲ್ಲಿ ನಾನು ಹಾಕಿರೋದು ಅಂತೂ ಒಂದು ಶಾಂಪೂ ಹಾಕಿದ್ದೀನಿ. ಹಾಗೆ ಇದಕ್ಕೆ ನಾನಿಲ್ಲಿ ಒಂದು ಬೇಕಿಂಗ್ ಸೋಡಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಏನಪ್ಪ ಅಂತಂದರೆ, ನಮ್ಮ ಬಾಡಿಯಲ್ಲಿರುವಂಥ ಡೆಡ್ ಸ್ಕಿನ್, ಅಂದರೆ ನಮ್ಮ ಹಿಮ್ಮಡಿಯಲ್ಲಿರುವಂಥ ಡೆಡ್ ಸ್ಕಿನ್ ಏನಿದೆ ಅದನ್ನು ತೆಗಿಯೋಕ್ಕೋಸ್ಕರ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಡೆಡ್ ಸ್ಕಿನ್ನ ತೆಗೆದುಬಿಟ್ಟು ಜಾಗ ಏನಿದೆ ಇಂಪ್ರೂವ್ ಮಾಡುತ್ತೆ, ಹಿಮ್ಮಡಿಗಳನ್ನು ಹೊಡೆದಿರುವಂಥ ಜಾಗನ ಇಂಪ್ರೂವ್ ಮಾಡುತ್ತೆ. ಹಾಗಾಗಿ ಈ ಒಂದು ಫಸ್ಟ್ ನೀವೇನು ಮಾಡಬೇಕು, ಇದನ್ನು ನಾವು ಒಂದು ಲೋಷನ್ ಟೈಪ್ನಲ್ಲಿ ಯೂಸ್ ಮಾಡ್ಕೊತಾ ಇದ್ದೀವಿ. ಸೊ ಫಸ್ಟ್ ನೋಡಿ, ಈಗ ನಾನು ಕಾಲಿಗೆಲ್ಲ ಹಚ್ಚಿದ್ದೀನಿ. ಮೊದಲಿಗೆ ನನಗೆ ಕಮೆಂಟ್ ಬಂದಿದ್ದೇನಪ್ಪ ಅಂತಂದರೆ, ಚೆನ್ನಾಗಿರೋ ಕಾಲಿಗೆ ಹಾಕಬೇಡಿ, ಹೊಡೆದಿರೋಂಥ ಕಾಲಿಗೆ ಹಾಕಿ ತೋರಿಸಿ ಅಂದರೆ ಗೊತ್ತಾಗುತ್ತೆ ಅಂತೇಳಿ. ಸೊ ಇದು ಲೈವ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಕಾಲು ಹೊಡೆದಿದ್ದಾವೆ ಅಂತೇಳಿ. ಆ ಕಾಲು ಹೊಡೆದಿರೋ ಜಾಗಕ್ಕೆ ಹಚ್ತಾ ಇರಬೇಕಾದ್ರೆ ಅವರು ಉರಿ ಅಂತ ಹೇಳ್ತಾ ಇದ್ದಾರೆ, ನೋವು ಅಂತ ಹೇಳ್ತಾ ಇದ್ದಾರೆ, ಅಷ್ಟು ನೋವು ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ರೆಮಿಡಿನ ಅವರಿಗೆ ಅಪ್ಲೈ ಮಾಡಿ ತೋರಿಸಿದ್ದೀನಿ. ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ಅವರು ರಿಸಲ್ಟ್ ಕೂಡ ಹೇಳಿದ್ದಾರೆ. ಪೇನ್ ಇರೋ ಜಾಗದಲ್ಲಿ ಪೇನ್ ಕಮ್ಮಿ ಆಗಿದೆ ಅಂತ ಹೇಳಿದ್ದಾರೆ. ಆ ಒಂದು ರಕ್ತ ಬರುವಂಥ ಜಾಗದಲ್ಲಿ ಮತ್ತು ಎಲ್ಲಿ ಹೊಡೆದಿರೋ ಜಾಗದಲ್ಲಿ ಅವರಿಗೆ ನೋವು ಆಗ್ತಾಯಿತ್ತು, ಆ ಜಾಗ ಏನಿದೆ ಅದು ಕಮ್ಮಿ ಆಗಿದೆ ಅಂತ ಹೇಳಿದ್ದಾರೆ. ಹೊಡೆದಿರೋ ಹಿಮ್ಮಡಿಗಳೇನಿದ್ದಾವೆ ಅಟ್ಯಾಚ್ ಆಗಿಲ್ಲ, ಯಾಕಂದರೆ ಇದು ಒಂದೇ ದಿನ ಮಾಡಿರೋದು. ಸೊ ಒಂದೇ ದಿನಕ್ಕೆ ಅಷ್ಟು ಜಲ್ದಿ ಯಾವುದೇ ರೀತಿಯಾದಂಥ ರಿಸಲ್ಟ್ಗಳು ಬರೋದಿಲ್ಲ. ಇದನ್ನು ಕ್ರಮೇಣವಾಗಿ ನೀವು ಮಾಡೋದ್ರಿಂದ ಅಷ್ಟೇ ನಿಮಗೆ ಸಿಗೋದು. ನೋಡಿ, ಈಗ ನಾನಿಲ್ಲಿ ಅಪ್ಲೈ ಮಾಡಿರೋದನ್ನು ನೀಟಾಗಿ ಒಂದು ಸತಿ ಕಾಲನ್ನು ಒಂದು 5 ನಿಮಿಷ ನೆನೆ ಹಾಕಿಬಿಟ್ಟು, ನೀರಿನಲ್ಲಿ ಕಾಲನ್ನು ನೆನೆ ಹಾಕಿಬಿಟ್ಟು ತೊಳೆಯೋದ್ರಿಂದ ನೀಟಾಗುತ್ತೆ. ಯಾವುದೇ ರೀತಿಯಾದಂಥ ಹೊಲಸಿತ್ತು ಅಂದರೆ ಅದು ಕೂಡ ಕ್ಲೀನ್ ಆಗುತ್ತೆ. ಈಗ ಕ್ಲೀನ್ ಆದಮೇಲೆ ನೋಡಿ, ಒಂದು ನೀಟಾಗಿ ಒಂದು ಬಟ್ಟೆ ತೊಗೊಂಡು, ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಳ್ಳಿ ಎಲ್ಲ.
ಹಾಗೆ ಸ್ನೇಹಿತರೆ, ಹೊಡೆದಿರುವ ಹಿಮ್ಮಡಿಗೆ ನಾನಂತೂ ಮನೆ ಮದ್ದು ಹೇಳ್ತಾ ಇದ್ದೀನಿ, ನೀವು ಕೂಡ ಡೆಫಿನೆಟ್ಲಿ ಟ್ರೈ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ನೋಡಿ, ಈಗ ನಾನು ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ತಾ ಇದ್ದೀನಿ. ಈ ರೀತಿ ಒರೆಸಿದ ಮೇಲೆ ಒಂದು 5 ನಿಮಿಷಗಳ ಕಾಲ ನೀವು ಕಾಲನ್ನು ಹಾಕಿ ಮಾಡೋದ್ರಿಂದ, ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ನಿಮಗೆ ಎಷ್ಟೇ ಡೆಡ್ ಹೊಲ್ಸಿದ್ರೂ ಕೂಡ ಎಲ್ಲ ಕ್ಲೀನ್ ಆಗುತ್ತೆ. ನೋಡಿ, ರಕ್ತ ಬರ್ತಾ ಇದೆ, ಅಷ್ಟು ಇದಾಗಿದೆ. ಸೊ ಈಗ ಅದನ್ನು ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಅದನ್ನು ಒಂದು 5 ನಿಮಿಷಗಳ ಕಾಲ ತೇವಾಂಶ ಇದ್ದದ್ದನ್ನು ಕಮ್ಮಿ ಆಗೋವರೆಗೂ ಬಿಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಇವಾಗ ಏನಪ್ಪ ಅಂತಂದರೆ, ನಾವು ಫಸ್ಟಿಗೆ ರೆಡಿ ಮಾಡ್ಕೊಂಡಿರುವಂತಹ ಒಂದು ಅರಿಶಿನ, ಟೊಮೊಟೊ ಹಾಗೆ ಸಕ್ಕರೆಯ ಪ್ಯೂರಿ ಏನಿದೆ ಅದು ರೆಡಿ ಮಾಡ್ಕೊಂಡಿದ್ವಲ್ವ, ಈಗ ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನು ಅಪ್ಲೈ ಮಾಡೋದಕ್ಕೆ ರೀಸನ್ನ ನಾನು ನಿಮಗೆ ಮೊದಲೇ ಹೇಳಿದ್ದೀನಿ. ರಕ್ತ ಬರ್ತಾ ಇದ್ದರೆ, ಕಾಲಿನಲ್ಲಿ ರಕ್ತ ಆಗಿರ್ಬೋದು, ಕಾಲು ತುಂಬ ಒಡೆದು ಹೋಗ್ಬಿಟ್ಟಿದ್ರೆ, ಈ ಹಾಸಿಗೆದಲ್ಲೆಲ್ಲ ಹಾಕಿದ ತಕ್ಷಣ ಸಿಕ್ಕಾಕೊತಾ ಇದ್ದರೆ ಅದನ್ನು ಸ್ಮೂತ್ನೆಸ್ ಮಾಡುತ್ತೆ, ಆ ಜಾಗನ ಸ್ಮೂತ್ ಮಾಡುತ್ತೆ. ಪೇನ್ಸ್ ಇದ್ದಿದ್ದನ್ನು ಕಮ್ಮಿ ಮಾಡೋದಕ್ಕೋಸ್ಕರ ನಾನು ಈ ಒಂದು ಪ್ಯೂರಿನ ರೆಡಿ ಮಾಡ್ಕೊಂಡಿರೋಂಥ ಮನೆ ಮದ್ದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ, ನೀವು ಕೂಡ ಅಷ್ಟೇ ತುಂಬ ಸ್ಮೂತಾಗಿ ಅಪ್ಲೈ ಮಾಡಬೇಕಾಗುತ್ತೆ. ನೋಡಿ, ಈಗ ನಾನು ಎಷ್ಟು ಆರಾಮ್ಸೆ ಅಪ್ಲೈ ಮಾಡ್ತಿದ್ದೀನಿ. ನಿಮಗೆ ಬೇಕಾದ್ರೆ, ನಿಮಗೆ ಕೈಯಿಂದ ಅಪ್ಲೈ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ಒಂದು ಕವರ್ ಸಹಾಯದಿಂದ ಅಪ್ಲೈ ಮಾಡ್ಬೋದು. ಇಲ್ಲ ಅನ್ನೋ ಹಾಗಿದ್ರೆ ನೀವು ಬ್ರಷ್ನ ತೊಗೊಂಡು ಕೂಡ ಅಪ್ಲೈ ಮಾಡ್ಕೋಬೋದು. ಹಲ್ ತಿಕ್ಕುವಂಥ ಬ್ರಷ್ಗಳೆಲ್ಲ ಇರುತ್ತೆ, ಟೂತ್ ಬ್ರಷು, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಡೆಡ್ ಸ್ಕಿನ್ ತಾಗೆ ಕೂಡ ಅಷ್ಟೇ, ನಿಮಗೆ ತುಂಬ ಕಾಲಿನಲ್ಲಿ ಎಲ್ಲ ಮಣ್ಣಾಗ್ಬಿಟ್ಟಿದೆ, ತುಂಬ ಧೂಳಾಗಿದೆ ಅನ್ನೋ ಹಾಗಿದ್ರೆ ನೀವು ಕೂಡ ಒಂದು ಬ್ರಷ್ನ ತೊಗೊಂಡ್ಬಿಟ್ಟು ನೀಟಾಗಿ, ನಾನು ಫಸ್ಟಿಗೆ ಏನು ಶಾಂಪು ಮತ್ತು ಸೋಡಾ ಏನು ಆ್ಯಡ್ ಮಾಡಿದ್ನಲ್ವ ಅದರಲ್ಲಿ ನೀವು ಹಾಕಿಬಿಟ್ಟು ಒಂದು 5 ನಿಮಿಷಗಳ ಕಾಲ ನೀವು ಟಬ್ನಲ್ಲಿ ಒಂದು ನೀರು ಹಾಕಿ ನೀವು ನಿಮ್ಮ ಬ್ರಷ್ಷಿನ ಸಹಾಯದಿಂದ, ಟೂತ್ ಬ್ರಷ್ಷಿನ ಸಹಾಯದಿಂದ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ನೋಡಿ, ನಾನು ಒಂದು ಕಾಲಿಗೆ ಹಚ್ಚಿದ್ದೀನಿ, ಈಗ ಇನ್ನೊಂದು ಕಾಲಿಗೆ ಹಚ್ತಾ ಇದ್ದೀನಿ. ಸೇಮ್ ಇದೇ ರೀತಿಯೇ ಮಾಡ್ಕೋಬೇಕು. ನೋಡಿ, ರಕ್ತ ಬರ್ತಾ ಇದೆ ನೋಡಿ ಆ ಜಾಗದಲ್ಲಿ, ಅದು ಕೂಡ ಸ್ಟಾಪ್ ಆಗುತ್ತೆ, ರಕ್ತ ಬರೋದು ಕೂಡ ಸ್ಟಾಪ್ ಆಗುತ್ತೆ. ನಡಿಬೇಕಾದ್ರೆ ಏನಾಗುತ್ತೆ, ತುಂಬ ತ್ರಾಸ ಆಗ್ತಾ ಇದೆ ಅವರಿಗೆ, ನಡೆಯೋಕ್ಕಾಗ್ತಾ ಇಲ್ಲ. ಹಾಗಾಗಿ ಅವರಿಗೋಸ್ಕರನೇ ಅಂತೇಳಿ ಮಾಡಿರೋದು ಇದು ರೆಮಿಡಿ. ನಾನು ಇದನ್ನು ಕ್ರಮೇಣವಾಗಿ ಯೂಸ್ ಮಾಡೋದ್ರಿಂದ ಒಂದೇ ತಿಂಗಳಲ್ಲಿ ರಿಸಲ್ಟ್ ಸಿಗುತ್ತೆ, ಒಂದೇ ದಿನಕ್ಕೆ ಹೋಗೋದಿಲ್ಲ ಸ್ನೇಹಿತರೆ. ಮೊದಲು ನೋವು ಕಮ್ಮಿ ಆಗಬೇಕು, ಆಮೇಲೆ ಅದು ಹೀಲ್ ಆಗಬೇಕು, ಆಮೇಲೆ ಅದು ಏನಿದೆ ಕ್ಲೀನಾಗಿ ಹೀಲ್ ಆದ್ರೇ ಒಂದು ಹಿಮ್ಮಡಿಗಳೇನಿದೆ ಪರ್ಫೆಕ್ಟಾಗಿ ಬರೋದು. ಇಲ್ಲ ಅಂತಂದರೆ ಹೊಡೆದಿರೋ ಹಿಮ್ಮಡಿಗಳು ಹಾಗೆ ಉಳ್ಕೊತಾ ಹೋಗುತ್ತೆ. ಹಾಗೆ ಇದರಿಂದ ಹೆಚ್ಚೆಚ್ಚು ರೋಗಗಳು ಕೂಡ ಸ್ಟಾರ್ಟ್ ಆಗುತ್ತೆ. ಹೊಡಿತಾ ಹೋದಂಗೆಲ್ಲ ಏನಾಗುತ್ತೆ ಬಾಡಿಯಲ್ಲಿ, ಈಗ ಮೊದಲೇ ಹೇಳಿರೋ ಹಾಗೆ ರಕ್ತಗಳು ಬರ್ತಾ ಇದೆ. ಹಾಗೆ ನೆಕ್ಸ್ಟ್ ಬರ್ತಾ ಬರ್ತಾ ಕಾಲುಗಳಿಗೆ ಪ್ರಾಬ್ಲಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ನಡೆಯೋಕ್ಕೆ ಆಗ್ಲಾರ್ದಂಗೆ ಆಗಿಬಿಡುತ್ತೆ. ಹಾಗಾಗಿ ಸಣ್ಣದಿದ್ದಾಗೆ ಇದನ್ನು ಟ್ರೈ ಮಾಡಿ ನೋಡಿ. ಇವಾಗ ನಾನು ಎಲ್ಲ ಕಡೆ ಅಪ್ಲೈ ಮಾಡಿದ್ದೀನಿ. ಇದನ್ನು ನೀವು ಒಂದು ನೈಟ್ ಬಿಡಬೇಕಾಗುತ್ತೆ, ಓವರ್ ನೈಟ್ ಎಲ್ಲ ಬಿಡಬೇಕಾಗುತ್ತೆ. ಹಾಗಾಗಿ ನಿಮಗೆ ನೈಟ್ ನಡೆಯೋಕ್ಕಾಗೋದಿಲ್ಲ ಅನ್ನೋರು ಕವರ್ನ ಕಟ್ಕೊಂಡ್ಬಿಟ್ಟು ಇದನ್ನು ಬಿಡೋದ್ರಿಂದ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಹಾಗೆ ಮನೆಯಲ್ಲಿ ಕೂಡ ಏನೂ ಹೊಲಸಾಗೋದಿಲ್ಲ. ನೋಡಿ, ನಾನೀಗ ಕವರ್ ಕಟ್ಟಿದ್ದೀನಿ, ಇದನ್ನು ನೈಟ್ ಎಲ್ಲ ಬಿಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ.